ಒಂದು ಕುಟುಂಬ ನಮಗೆ 90 ವರ್ಷಗಳ ಕಾಲ ಒಂದು ಶಿಕ್ಷಣ ವೃತ್ತಿಯಲ್ಲಿ ನಡ್ಕೊಂಡು ಬಂದಿದೆ ಅನ್ನುವಂಥದ್ದು ತುಂಬ ಹೆಮ್ಮೆಯ ಸಂಗತಿ ಅನ್ನುವಂಥದ್ದು ನಮಗೆ. ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ. ಇಂಡಿಯಾದಲ್ಲಿ 2ನೇ ಇನ್ಸ್ಟಿಟ್ಯೂಟ್ ಅಂತ ಈಗಾಗಲೇ ನಾವು ಕೇಳಿದ್ವಿ. ದ್ವಾರಕೇಶ್ ಸರ್ ಹೇಳ್ತಾ ಇದ್ರು, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ, ತಿರುಗಿನ ಹೆಂಗ ನೋಡಲೇ ನಿನ್ನ. 90 ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 90 ವರ್ಷದವ್ರು ಯಾರಾದರೂ ಇದ್ದರೆ ಅವ್ರ ಮನಸ್ಸಲ್ಲಿ ಒಂದು ಮಾತು ಬಂದಿರ್ಬೋದು. ಸಡನ್ನಾಗಿ ಕರೆಂಟ್ ಹೋದಾಗ 90 ವರ್ಷದ ಹಿಂದೆ ಬೆಂಕಿ ಬಣ್ಣ ಸಿಗ್ತಿರ್ಲಿಲ್ಲ. ಈಗ 90 ಸೆಕೆಂಡ್ಗಳಲ್ಲಿ ಮತ್ತೆ ಲೈಟ್ಗಳು ಆನ್ ಆಗ್ತಾ ಇದೆ. ಯಾವಿ ನಮ್ಮ ದ್ಯಾವರು ಬಂದರು ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ದ್ಯಾವಿ ನಮ್ಮ ದ್ಯಾವರು ಬಂದರು ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಕೆಂಗಣ್ಣ ಮೀನಗಿ ನಮ್ಮೀರಂಗ ಗುಂಗಾಡಿ ಸೋಮನ ಕೊಂದ. ಗಣಪತಿಗೆ ರವಿಗೋಟಿ ತೇಜನಿಗೆ ವಿಘ್ನನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ, ಪ್ರಥಮ ಪುಷ್ಪಾಂಜಲಿ. ಸಂಗೀತ ಈ ಶಾಮಣ್ಣನ ವಿಠ್ಠಲ ಕೋಟೆಯಲ್ಲಿ ಎಂತೆಂಥ ಹುಡುಗರು, ಎಂತೆಂಥ ಹುಡುಗಿಯರು ಪೊಲೀಸ್ ಫಟಿಂಗರು ಪೊಲೀಸರಾದರು. ಯಾರ್ಯಾರು ಅಂತ ನೀವೇ ಕೈ ಎತ್ಕೊಳ್ಳಿ. ಅಲ್ಲಿ ಪೊಲೀಸ್ ಫಟಿಂಗರು ಪೊಲೀಸರಾದರು, ಮಾತೆ ಬರೆದವರು ಮೇಷ್ಟ್ರುಗಳಾದರು. ತಾಣದ ಕಡಲಿಗೆ ಅಂಬಲಿಸಿದೆ ಮನ, ಚೆಲುವಿನ ಸಾರು ಬಾರೆ ಬಾರೆ, ಒಲವಿನ ಚಿಲುಮೆಯ ಸಾರಿ. ಬಾರೆ ಬಾರೆ ಚಂದದ ಚೆಲುವಿನ ಸಾರಿ. ಎಲ್ಲ ಆಹ್ವಾನಿತ ಅತಿಥಿ ಮಹೋದಯರು, ಎಲ್ಲ ಗಣ್ಯರು ಸಹ ಈಗ ಬಂದಿದ್ದಾರೆ. ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಎಲ್ರಿಗೂ ಈ ಥರ ಸೇವೆ ಕೊಡ್ತಾ ಇದ್ದಾರೆಂದು ನೆನೆಸಲಿಕ್ಕೆ ಸ್ವಲ್ಪ ಖುಷಿಯಾಗಿದೆ. ಸೊ ಇದೇ ಥರ ಅವರ ಕೆಲಸ ಎಲ್ಲರನ್ನೂ ಎಜುಕೇಟ್ ಮಾಡಿ ಅವರ ಸೇವೆಯನ್ನು ಕಂಟಿನ್ಯೂ ಮಾಡಬೇಕು, ಮುಂದುವರಿಸಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಡೆ ಹೋಗಬೇಕಾಗ್ತದೆ. ಮತ್ತೊಮ್ಮೆ ಸಿಗ್ತೇನೆ. ಥ್ಯಾಂಕ್ ಯು. नो मित्रश्यं वरुणः शन्नो भवत्वर्यमा शन्न इन्द्रो बृहस्पतिः न इन्द्रो बृहस्पतिः नमो ब्रह्मणे नमस्ते वायो. ಶಾಮಣ್ಣವರು ಬಂದು ಈಗ ಒಂದು ತಿಂಗಳದಿಂದ ಭೇಟಿ ಆದರು. ಈ ಒಂದು ಸಂಸ್ಥೆ ಬಗ್ಗೆ ಕಾರ್ಯಕ್ರಮ ಮಾಡೋದಿದೆ ಸರ್ ಅಂತಂದರು. ಆವಾಗ ನಾನು 2ನೇ ಮಾತು ಯೋಚನೆ ಮಾಡಲಿಲ್ಲ. ಅವರಿಗೆ ಫಸ್ಟು ಹೇಳಿದೆ, ನಾನು ಅವ್ರಿಗೆ ಅದ್ದೂರಿಯ ಕಾರ್ಯಕ್ರಮ ಮಾಡಿ ಖಂಡಿತವಾಗಿ ನಾನು ಬರ್ತೀನಿ. ಇದೊಂದು ಶಿಕ್ಷಣ ಸಂಸ್ಥೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಇದೊಂದು ಖಾಸಗಿ ಸಂಸ್ಥೆ ಅಲ್ಲ, ಒಬ್ಬ ಮನೆತನದ ಸಂಸ್ಥೆ ಅಲ್ಲ, ಇದು ಸಾರ್ವಜನಿಕದ ಒಂದು ಕೆಲಸ ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ. ಇದು ನಿಮ್ಮಲ್ಲಿರ್ತಕ್ಕಂಥ ಕೆಲಸ ಮಾಡಿದವರು, ಕಲಿತವರು ಎಲ್ಲರೂ ಸಮಾಜಮುಖಿಯಾಗಿದ್ದಾರೆ. ನಾನು ಖಂಡಿತವಾಗಿ ನಿಮ್ಮದು ಎಲ್ಲೇ ಆಗಲಿ, ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ನಾನು ಬರ್ತೀನಿ. ಶಾಲೆ ಕಾಲೇಜಿಗೆ ಒಬ್ಬ ನ್ಯಾಯಾಧೀಶರಾಗಿ ನಾನು ಹೋಗ್ತೀನಿ. ಮತ್ತು ನಿಮ್ಮಂಥ ದೊಡ್ಡ ಸಂಸ್ಥೆಗೆ ನಾನು ಖಂಡಿತ ಬರ್ತೀನಿ ಮಾಡಿ ಅಂತೇಳಿ ಅವತ್ತೇ ಫಸ್ಟಿಗೆ ಮಾತು ಕೊಟ್ಟೆ ಅವರಿಗೆ ನಾನು. ಸೆಕೆಂಡ್ ಇನ್ ಸದರ್ನ್ ಸೈಡ್ ಇಂಡಿಯಾ ಅಂದರೆ ದಿಸ್ ಈಸ್ ದ ವಿಠಲ್ ಸಂಸ್ಥೆ. ಇದು ಸೆಕೆಂಡ್ 90 ವರ್ಷ ಅಂದರೆ ನಿಮ್ಮದು ಸೆಕೆಂಡ್ ಇನ್ಸ್ಟಿಟ್ಯೂಷನ್ ಇನ್ ಸದರ್ನ್ ಇಂಡಿಯಾ. ಸೊ ಎಷ್ಟು ಹೆಮ್ಮೆಯಿಂದ ನಾವು ಕರ್ನಾಟಕದವರು ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕಂದರೆ ಭಾಳ ಕಷ್ಟ ಆಗುತ್ತದೆ. ಅದಕ್ಕೆ ಭಾಷೆಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ, ಭಾಷೆಗಳ ಬಗ್ಗೆ ನಾವು ಅಭಿವೃದ್ಧಿ ಮಾಡಬೇಕಂದ್ರೆ ಆ ಭಾಷೆಗಳನ್ನು ಬರವಣಿಗೆ ಮಾಡಬೇಕು, ಭಾಷೆಗಳನ್ನು ಉಪಯೋಗಿಸ್ತಾ ಹೋಗಬೇಕು. ಅಂದರೆ ಭಾಷೆಗೆ ನಾವು ಮೆರುಗು ಕೊಟ್ಟಾಗತ್ತಾ, ಗೌರವ ಕೊಟ್ಟಾಗತ್ತಾ. 90 ವರ್ಷದ ಸುದೀರ್ಘ ಪ್ರಯಾಣದ ಒಂದು ಕಿರುನೋಟ ಇಲ್ಲಿ ಪ್ರಯತ್ನ ಮಾಡ್ತೇನೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಕ್ಕೆ. ನಮಾಮಿ ನವತಿ, ಸ್ಯಾಲ್ಯುಟೇಷನ್ಸ್ ಟು ದಿ 90th ಇಯರ್. ಇಂದು ನಾವು ವಿಠಲ್ ಬೆರಳಚ್ಚು ಮತ್ತು ಶೀಘ್ರಲಿಪಿ ವಾಣಿಜ್ಯ ವಿದ್ಯಾಸಂಸ್ಥೆಯ 90ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ವಿದ್ಯಾಶಾಲೆಯು ಕರ್ನಾಟಕ ರಾಜ್ಯದಲ್ಲಿಯೇ 4ನೇದಾಗಿಯೂ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ 28 ಸೆಪ್ಟೆಂಬರ್ 1928 ಪ್ರಾರಂಭವಾಯಿತು. ಸಂಸ್ಥಾಪಕರಾದ ದಿವಂಗತ ಎಂ.ಆರ್. ಕೃಷ್ಣಾಜಿರವರು, ದಿವಂಗತ ಎಂ.ಆರ್. ಪಾಂಡುರಂಗರಾವ್ ಹಾಗೂ ದಿವಂಗತ ಶ್ರೀ ಎಸ್.ವಿ. ನಾರಾಯಣ್ ಇವರ ನೇತೃತ್ವದಲ್ಲಿ ಸಂಸ್ಥೆಯ ಪ್ರಾರಂಭ ಮಾಡಿದರು. 3 ತಲೆಮಾರುಗಳ ಮನೆತನ ಈ ಒಂದು ಸೇವೆಯಲ್ಲಿ ಸಾರ್ಥಕತೆಯನ್ನು ಕಂಡಿದೆ. ಇವತ್ತು ನಮ್ಮ ನಾಡಿನ ಸಾವಿರಾರು ಜನರು ಈ ವಿದ್ಯಾಸಂಸ್ಥೆಯಿಂದ ವಿದ್ಯಾವನ್ನು ಪಡೆದು ಇವತ್ತು ತಮ್ಮ ಜೀವನದಲ್ಲಿ ಬಹು ಎತ್ತರದ ಮಟ್ಟದಲ್ಲಿ ಇವತ್ತು ಆರಾಧಿಸ್ತಾ ಇದ್ದಾರೆ. ಅಂಥವರನ್ನು ಈ ಪ್ರಸ್ತಾವಕ ನುಡಿಗಳಲ್ಲಿ ಸನ್ಮಾನರತೆ ನೆನಪಿಸಿಕೊಂಡ್ರೆ ಇವತ್ತು ಅದನ್ನು ಕೇಳಿದಾಗ ನಮ್ಮ ಮನಸ್ಸು ತುಂಬಿ ಬರ್ತದೆ. ಪರೀಕ್ಷೆ ಬರೆದಿರ್ತಕ್ಕಂಥ ಎಲ್ರಿಗೂ ಕೊಟ್ಟು ಏಕಕಾಲದಲ್ಲಿ 100 ಟೈಪಿಂಗ್ ಮಷಿನ್ಗಳನ್ನು ಇಟ್ಟು ಕೈಗೆ ಕ್ವಶನ್ ಪೇಪರ್ ಕೊಟ್ಟು ಸ್ಟಾರ್ಟ್ ಅಂತೇಳಿ ಬೆಲ್ ಹೊಡೆದ ತಕ್ಷಣ ಎಲ್ಲರೂ ಪ್ರಾರಂಭಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಏನಾದರೂ ಸ್ವಲ್ಪ ಏಕಾಗ್ರತೆಯನ್ನು ನಾವು ಕಳ್ಕೊಂಡು ಬಿಟ್ಟರೆ ಒಂದಲ್ಲ ತಪ್ಪುಗಳಾಗೋದು, 10-15 ತಪ್ಪುಗಳಾಗಿ ಕೊನೆಗೆ ಮಾರ್ಕ್ಸ್ ಕಮ್ಮಿ ಆಗ್ತಿತ್ತು. ಇದು ಸಹಜ. ಇದೆಲ್ಲದನ್ನು ಬದಿಗೊತ್ತಿ ಎಷ್ಟೇ ಒಂದು ಶಬ್ದಗಳಿದ್ರೂ ಕೂಡ ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋದನ್ನು ಅಂದರೆ ಚಂಚಲತೆಯನ್ನು ಒಳಗಾಗದೇನೆ ಏಕಾಗ್ರತೆಯನ್ನು, ನಮ್ಮ ಮನಸ್ಸಿನ ಒಂದು ಸದೃಢ ಶಕ್ತಿಯನ್ನು ಬೆಳೆಸಲಿಕ್ಕೆ ಇಂಥ ಸಂಸ್ಥೆಗಳು ನಿಜವಾಗೂ ಕಾರಣೀಭೂತವಾಗಿದ್ದಾವೆ. 90 ವರ್ಷಗಳ ವಸಂತವನ್ನು ಪೂರೈಸಿ 100 ವರ್ಷಗಳತ್ತ ದಾಪುಗಾಲಾಗುತ್ತಿದೆ. ಇಂದು ನಮ್ಮ ಶಿಕ್ಷಣ, ನಮ್ಮ ಬೆಳ್ಳಚ್ಚು ಮತ್ತು ಶ್ರೀಗಲಿಪಿ ಎತ್ತ ಸಾಗಿದೆ ಅನ್ನೋದಾದರೆ 1990 ಮತ್ತು 95, 2000ವರೆಗೆ ಈ ಒಂದು ಶ್ರೀಗಲಿಪಿ ಬೆಳ್ಳಚ್ಚು ಭಾಳ ಉತ್ತಂಗ ಶಿಖರದಲ್ಲಿತ್ತು. 1 ಲಕ್ಷ, 1.5 ಲಕ್ಷ, 2 ಲಕ್ಷ ಪರೀಕ್ಷೆಯನ್ನು ಕಟ್ತಾಯಿದ್ರು ಜನ. ತದನಂತರ 2000 ನಂತರ ಕಂಪ್ಯೂಟರ್ ಯುಗ ಪ್ರಾರಂಭ ಆದಮೇಲೆ ಕಂಪ್ಯೂಟರ್ ಕಲೆ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂದರೆ ಟೈಪಿಂಗ್ ಕಲ್ತ್ರೆ ಏನೂ ಸಿಗಲ್ಲ ಅಂದ್ಬಿಟ್ಟು ಕಂಪ್ಯೂಟರ್ ಕಲಿಯೋಕ್ಕೆ ಹೋದರು. ಆದರೆ ಈ ಬೆಳ್ಳಚ್ಚು ಕಲಿತಾಗ ಕಂಪ್ಯೂಟರ್ ಕಲಿತ್ರೆ ಭಾಳ ಅನುಕೂಲ ಆಗುತ್ತೆ ಜನಕ್ಕೆ. ಬೆಳ್ಳಚ್ಚಲ್ಲಿ ನೀವು ಕೆಲಸ ಕಾರ್ಯ ಮಾಡಬೇಕಾದ್ರೆ ಬೆಳ್ಳಚ್ಚು ಕಲ್ತಿದ್ದ ವಿದ್ಯಾರ್ಥಿಗಳು ಏನು ಒಂದು ಕಾರ್ಯ ಒಂದು ಪುಟ ಟೈಪ್ ಮಾಡಬೇಕಾದ್ರೆ ಬೆಳ್ಳಚ್ಚು ಕಲಿತ ವಿದ್ಯಾರ್ಥಿ ಬರೀ 10 ನಿಮಿಷಕ್ಕೆ ಮುಗಿಸ್ತಾರೆ. ಹಿಂದೆ ಇಂಗ್ಲೀಷ್ ಟೈಪ್ ರೈಟಿಂಗ್ನಲ್ಲಿ ಪ್ರೊಫಿಷಿಯನ್ಸಿ ಅಂತ ಒಂದಿತ್ತು. ಅದರಲ್ಲಿ ಆಗಿನ ಕಾಲದ ಮೈಸೂರು ಸ್ಟೇಟ್ನಲ್ಲಿ ಪ್ರಥಮ ಬಾರಿಗೆ ಒಂದೇ ಸಲ ಪಾಸ್ ಮಾಡಿದವರು, ಉತ್ತೀರ್ಣ ಆದವರು ನಮ್ಮ ತಂದೆಯ ಸೌಭಾಗ್ಯ. ಆನಂತರ ಆ ಸೌಭಾಗ್ಯ ನಮ್ಮ ತಂದೆಯ ಆಶೀರ್ವಾದ ಏನೋ ಗೊತ್ತಿಲ್ಲ. ಆದರೆ ನಾನು BSc 1956ರಲ್ಲಿ ಮುಗಿಸ್ಕೊಂಡು ಚಿತ್ರದುರ್ಗಕ್ಕೆ ವಾಪಸ್ಸಾದೆ. ಎಷ್ಟು ಆಸ್ಥೆಯಿಂದ, ಅದೆಷ್ಟು ಶ್ರದ್ಧೆಯಿಂದ
ಈ ಕಾರ್ಯಕ್ರಮ ನಡೀಬೇಕಾದ್ರೆ ಎಷ್ಟು ಜನ ಇದಕ್ಕೆ ತಮ್ಮ ಶ್ರಮದಾನವನ್ನು ಮಾಡಿದ್ದಾರೆ, ಯೋಗದಾನವನ್ನು ಮಾಡಿದ್ದಾರೆ, ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಈ ಸಂಸ್ಥೆ ಮೇಲೆ. ಆಗಲೇ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಸಂಸ್ಥೆ 90 ವರ್ಷ ನಡೆಯುತ್ತೆ ಅಂತಂದರೆ ಆ ಸಂಸ್ಥೆಯನ್ನು ಆರಂಭಿಸುವವರೊಳಗಡೆ ಎಂಥ ಬದ್ಧತೆ ಇರಬೇಕು, ಅದೆಂಥ ಕನಸಿರಬೇಕು. ನಾವು ನೋಡ್ತೀವಿ ರಸ್ತೆಯಲ್ಲಿ ಗಣೇಶನ್ ಕೂರಿಸೋರು ನೋಡ್ತೀವಿ, ಈ ವರ್ಷ ಗಣೇಶನ್ ಕೂರಿಸ್ತಾರೆ, ಮುಂದಿನ ವರ್ಷ ಗಣೇಶನ್ ಕೂರಿಸಲ್ಲ, ಹೊಡೆದಾಡ್ಕೊಂಡು ಕೈ ಬಿಟ್ಬಿಡ್ತಾರೆ. ನಾನು ನೋಡಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ಗಳು ಮುಚ್ಚಿರೋದು ನೋಡಿದ್ದೀನಿ. ಇವತ್ತಿನ್ನೂ ಅವೆಲ್ಲವೂ ಬೂಮಿಂಗ್ ಇರುವಂಥ ಸಬ್ಜೆಕ್ಟ್ಗಳೇ. ಎಂಜಿನಿಯರಿಂಗ್ ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳಿಲ್ಲದೆ ಇರೋದು ನೋಡಿದ್ದೀವಿ, ಡಿಗ್ರಿ ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳಿಲ್ಲದೆ ಇರೋದು ನೋಡಿದ್ದೀವಿ. ಆದರೆ ಇವತ್ತು ಎಂಥೆಂಥ ಸಾಫ್ಟ್ವೇರ್ ಡೆವಲಪ್ ಆಗಿದೆ ಅಂತಂದರೆ ಟೈಪಿಂಗ್ ಮಾಡೋದೇ ಇಲ್ಲ, ಸುಮ್ಮನೆ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನೀವು ಮಾತಾಡಿದ್ರೆ ಸಾಕು, ನೀವು ಹೇಳಿದ್ದನ್ನು ಟೈಪ್ ಮಾಡ್ಕೋತಾ ಹೋಗುತ್ತೆ. ಅಂಥಂಥ ಸಾಫ್ಟ್ವೇರ್ಗಳಿರುವ ಕಾಲದಲ್ಲಿ ಇವತ್ತು ಶಾಮಣ್ಣ ಅವ್ರ ವೇದಿಕೆ ಮೇಲೆ ಕೂತ್ಕೊಂಡು ನನ್ನ ಸಂಸ್ಥೆ 90 ವರ್ಷ ಆಗಿದೆ, ಭಾರತ ದೇಶದಲ್ಲಿ ನಂದು 2ನೇ ಸಂಸ್ಥೆ ಅಂತ ಹೇಳ್ತಾರೆ ಅಂತಂದರೆ ಈ ಸಂಸ್ಥೆನ ಕಟ್ಟಿದವರಿಂದ ಅದೆಂಥ ತಪಸ್ಸಿರಬೇಕು, ಅವ್ರಿಗೆ ಅದೆಷ್ಟು ಕನಸಿರಬೇಕು, ಅದೆಷ್ಟು ಬದ್ಧತೆ ಇರಬೇಕು. ಅವ್ರಿಗೆ ಅದೆಷ್ಟು ಬದ್ಧತೆ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಸುಮ್ಮನೆ ತಮಾಷೆಗಾಗಲೇ ಕೇಳಿದೆ, ಅಲ್ಲೊಂದು ದೊಡ್ಡ ಟ್ರೋಫಿ ಇದೆ ಅಲ್ಲ, ಆ ಮೂಲೆಯಲ್ಲಿ ಇಟ್ಟಿದ್ದಾರೆ, ನೀವೆಲ್ಲರೂ ಕೂಡ ನೋಡಿದ್ದೀರಿ. ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ಹೋಗಿ ಆ ಟ್ರೋಫಿ ಪಾಪ ಬಂದಿರೋದು ಶಾಮಣ್ಣವ್ರಿಗೆ, ನಮಗೇ ಬಂದಿದೆ ಅನ್ನೋ ಥರ ಸೆಲ್ಫಿ ತಗೋತಾ ಇದ್ದಾರೆ. ಸೆಲ್ಫಿ ಯುಗ. ಎಲ್ಲರೂ ಸಹ ಎಲ್ಲ ರೀತಿಯಲ್ಲೂ ಬೆರಳಚ್ಚು ಹಾಗೂ ಶೀಘ್ರಲಿಪಿ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಕೆಲವಾರು ವಿಚಾರ ಹೇಳಬೇಕಾಗಿದೆ, ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ, ಅದನ್ನು ಮಾತ್ರ ಆದಷ್ಟು ಬೇಗ ತಿಳಿಸ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಸಂಸ್ಥೆಯ ಎಲ್ಲ ರೀತಿಯ ಎಲ್ಲ ವಯೋಮಾನದ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಕೇವಲ 1 ತಿಂಗಳಲ್ಲಿ ಆಯೋಜನೆಯಾಗಿದ್ದು, 1 ತಿಂಗಳ ಮುಂಚೆ ನಾನು ಸುಮ್ಮನೆ ಮನೆಯಲ್ಲಿ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತಿದ್ದೆ. ಆದರೆ ನಮ್ಮ ಶ್ರೀಮತಿಯವರು ಇಲ್ಲ, ಇದು 90 ವರ್ಷ, ಹಾಗಾಗಿ ಇದನ್ನು ಕೈಗೊಳ್ಳೋಣ, ನಿಮ್ಮ ಆತ್ಮೀಯ ಸ್ನೇಹಿತರು ಏನಿದ್ದಾರೋ ಸ್ವಲ್ಪ ಕೇಳಿ ನೋಡಿ ಅಂದರು. ಸರಿ ಅಂತೇಳಿ ಮಾತಾಡೋದಕ್ಕೆ ಧಾರಾಳವಾಗಿ ಮಾಡೋಣ ಸರ್, ನಾವಿದ್ದೀವಿ ನಿಮ್ಮ ಜೊತೆ ಅಂತೇಳಿ ಎಲ್ಲ ಹುಡುಗರು ಜೊತೆಗೂಡಿ ಮಾಡ್ತಿದ್ದೀವಿ. ಹಾಗೆಯೇ ನಾನು ಯಾವಾಗ ಮಾಡ್ತೀನಿ ಅಂತೇಳಿ ತಿಳಿಸಿದ್ನೋ ಆ ಸಂದರ್ಭದಲ್ಲೇ ಎಲ್ಲ ವಿದ್ಯಾರ್ಥಿಗಳು ನಾನು ಈ ಖರ್ಚು ವಹಿಸ್ಕೊಳ್ತೀನಿ, ನಾನು ಈ ಖರ್ಚು ವಹಿಸ್ಕೊಳ್ತೀನಿ, ನಾನು ಈ ಖರ್ಚು ವಹಿಸ್ಕೊಳ್ತೀನಿ, ನಮ್ಮಿಂದ ಇಷ್ಟು ದೇಣಿಗೆ ದಯವಿಟ್ಟು ತಗೊಳ್ಳಿ, ಕಮ್ಮಿ ಬಿದ್ದರೆ ಇನ್ನೂ ಹೇಳಿ ನಾವು ಕೊಡ್ತೀವಿ ಅಂತೇಳಿ ವ್ಯಾಟ್ಸಪ್ಪಲ್ಲಿ ಬಂದಿರೋದು ನೀವು ನೋಡಿದ್ದೀರಾ. ಆಮೇಲೆ ವೈಯಕ್ತಿಕವಾಗಿಯೂ ಸುಮಾರು ಜನ ಆ ರೀತಿ ಮೆಸೇಜ್ ಹಾಕಿ ಇದು ಮುಂದುವರಿಯಿತು. ವಸ್ತ್ರಮಠ ಸಾಹೇಬರು ಹಾಗೂ ಸಂಜೀವ್ ಹಂಚಾಟೆ ಸಾಹೇಬರು ಹೇಳಿದರು, ಬೆರಳಚ್ಚು ನ್ಯಾಯಾಂಗಕ್ಕೆ ಎಷ್ಟು ಉಪಯುಕ್ತ ಆಗ್ತಾ ಇದೆ, ಅದೇ ರೀತಿ ಸರ್ಕಾರದ ಕಚೇರಿಗಳಲ್ಲೂ ಸಹ ಎಷ್ಟು ಉಪಯುಕ್ತ ಆಗ್ತಾ ಇದೆ ಅನ್ನೋ ಮಾತು ಹೇಳಿದರು. ಎಲ್ಲವೂ ಸರಿಯೇ, ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರದವರು ನಮ್ಮ ಈ ಬೆರಳಚ್ಚು ಶೀಘ್ರಲಿಪಿ ವಿದ್ಯೆ ಬಗ್ಗೆ ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ, ಗಮನನೇ ಕೊಡಲ್ಲ. ಅವರಿಗೂ ಗೊತ್ತಿದೆ ಈ ಬೆರಳಚ್ಚು ಹಾಗೂ ಶೀಘ್ರಲಿಪಿ ಇಲ್ಲದೆ ಇದ್ದರೆ ಅವ್ರ ಯಂತ್ರ ನಡೆಯಲ್ಲ ಅಂತೇಳಿ ಗೊತ್ತಿದೆ. ಆದರೂ ಸಹ ನಮ್ಮ ಬಗ್ಗೆ ಯಾರು ಏನು ಗಮನಕ್ಕೆ ಹಾಕ್ಕೊಳ್ಳಲ್ಲ. ನಾವು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಮ್ಮ ಅಸೋಸಿಯೇಷನ್ ವತಿಯಿಂದ ಏನು ಮಾಡಬೇಕು ಮಾಡ್ತಾ ಇದ್ದಾರೆ. ಆದರೆ ನಾವು ವಿದ್ಯಾರ್ಥಿಗಳಿಗೆ ಏನು ಕೊಡುಗೆ ಕೊಡಬೇಕೋ ಕೊಡ್ತಾ ಇದ್ದೀವಿ, ಯಾರಿಂದ ಏನು ಬಯಸ್ತಾ ಇಲ್ಲ. ಮಾಡಿದರೆ ಸಂತೋಷ, ಮಾಡದೇ ಇದ್ರೂ ಸಹ ಇಷ್ಟು ದಿನ ಹೇಗೆ ನಾವು ಮುಂದುವರಿದೀವೋ ಇದೇ ರೀತಿ ಮುಂದುವರಿತೀವಿ.